ಹಾಯ್ ಫ್ರೆಂಡ್ಸ್, ನಾನು ಸಂಗೀತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನೋಡೋಣ ನರ್ಸರಿ ಮ್ಯಾಥ್ಸ್ ವರ್ಕ್ಶೀಟ್ನ ಯಾವ ಥರ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ. ತುಂಬ ಜನ ಅನ್ಕೋತೀರಾ ಮ್ಯಾಥ್ಸ್ ವರ್ಕ್ಶೀಟ್ ಯಾವ ಥರ ಮಾಡೋದು, ಅದು ನರ್ಸರಿ ಅಥವಾ ಪ್ರೀ ಸ್ಕೂಲ್ ಯಾವುದೇ ಆಗಿರಲಿ, ಅದಕ್ಕೆ ಯಾವ ಥರ ಮನೆಯಲ್ಲೇ ಮಾಡೋದು ಅಂತ. ಇವತ್ತು ನಾನಿಲ್ಲಿ ಈಸಿಯಾಗಿ ಯಾವ ಥರ ವರ್ಕ್ಶೀಟ್ನ ಮಾಡೋದು ಅಂತ ಹೇಳ್ತೀನಿ. ಈ ವರ್ಕ್ಶೀಟ್ ತುಂಬಾ ಕಮ್ ಪ್ರೈಸ್ನಲ್ಲಿ, ಅಂದರೆ ತುಂಬ ಕಾಸ್ಟ್ ಎಫೆಕ್ಟಿವ್ಲಿ ಇದೆ. ನೀವು ಈ ವರ್ಕ್ಶೀಟ್ನ ನೋಡಿದ್ರೆ ಅನಿಸ್ಬೋದು ಜಾಸ್ತಿ ಪ್ರೈಸ್ ಹತ್ತಲ್ಲ ಇದಕ್ಕೆ ಅಂತ. ನಾನಂತೂ ನನ್ನ ಮಗನ ಮನೆಯಲ್ಲಿರುವ ವಸ್ತುಗಳನ್ನೇ ತೊಗೊಂಡು, ಅಂದರೆ ಶೀಟ್ಸ್ನ ಆಮೇಲೆ ಸ್ಕೆಚ್ ಪೆನ್ನ ಯೂಸ್ ಮಾಡಿದ್ದೀನಿ. ಯಾವ ಥರ ಅಂತ ನೀವು ನೋಡ್ಬೋದು. ಇದನ್ನು ನಾನು ಒಂದು ಲೆವೆಲ್ ಅಕಾರ್ಡಿಂಗ್ ತೊಗೊಂಡಿದ್ದೀನಿ. ಮೊದಲಿಗೆ ಈಸಿ, ಆಮೇಲೆ ಸ್ವಲ್ಪ ಡಿಫಿಕಲ್ಟ್, ಈ ಥರ. ನಾನಿಲ್ಲಿ A4 ಶೀಟ್ನ ತೊಗೊಂಡಿದ್ದೀನಿ. ಅದನ್ನು 2 ಪಾರ್ಟ್ಸ್ನಲ್ಲಿ ಡಿವೈಡ್ ಮಾಡಿದ್ದೀನಿ. ಯಾಕಂದರೆ ಮಗುವಿಗೆ ಈ ಶೀಟ್ ದೊಡ್ಡದಾಗಿ ಅನಿಸ್ಬಾರ್ದು ಅಂತ ನಾನು ಈ ಥರ ಸ್ಮಾಲ್ ಸೈಜ್ನಲ್ಲಿ ಮಾಡ್ಕೊಂಡಿದ್ದೀನಿ. ಮೊದಲನೇ ಶೀಟ್ನಲ್ಲಿ ನೋಡೋಣ ನಾವು. ಕೌಂಟ್ ದ ನಂಬರ್ಸ್ ಆಫ್ ಸ್ಟಾರ್ಸ್ ಆ್ಯಂಡ್ ಸರ್ಕಲ್ಸ್. ಈ ಥರ ಸ್ಟಿಕ್ಕರ್ಸ್ ಮಾರ್ಕೆಟ್ನಲ್ಲಿ ಸಿಗುತ್ತೆ. 5 ಇಲ್ಲ 10 ರುಪೀಸ್ಗೆ ಸಿಗುತ್ತೆ. ಅದರಲ್ಲಿಂದ ನಾನು ಸ್ಟಾರ್ಸ್ ಮತ್ತು ಸರ್ಕಲ್ಸ್ನ ತೊಗೊಂಡಿದ್ದೀನಿ. ನಾನು ರ್ಯಾಂಡಮ್ಲಿ ಈ ಥರ ಸ್ಟಿಕ್ ಮಾಡಿದ್ದೀನಿ. ಇವಾಗ ಮಗುವಿಗೆ ಇದರಲ್ಲಿ ಸ್ಟಾರ್ಸ್ ಮತ್ತು ಸರ್ಕಲ್ಸ್ನ ಎಷ್ಟಿವೆ ಅಂತ ಕೌಂಟ್ ಮಾಡಿ ಬರಿ ಅಂತ ಇಲ್ಲಿ ಹೇಳಬೇಕು. ಇದಾದಮೇಲೆ ಕಂಪ್ಲೀಟ್ ದ ಸೀಕ್ವೆನ್ಸ್. ಇಲ್ಲಿ ಈ ಥರ ಸರ್ಕಲ್ನ ಮಾಡಿದ್ದೀನಿ ಸ್ಕೆಚ್ ಪೆನ್ನಿಂದ. ಇಲ್ಲ ಅಂದರೆ ಮಾರ್ಕೆಟ್ನಲ್ಲಿ ಸರ್ಕಲ್ ಸ್ಟಿಕ್ಕರ್ಸ್ ಕೂಡ ಸಿಗುತ್ತೆ, ಅದನ್ನು ಕೂಡ ತಂದು ನೀವು ಅಂಟಿಸ್ಬಹುದು. ಈ ಥರ ಸರ್ಕಲ್ ಮಾಡಿ ಅದರಲ್ಲಿ ನಾನು ನಂಬರ್ಸ್ನ ಬರೆದಿದ್ದೀನಿ. ಈ ಥರ 1, 3, 5. ಇಲ್ಲಿ ಬ್ಲ್ಯಾಂಕ್ ಬಿಟ್ಟಿದ್ದೀನಿ ಕೆಳಗಡೆ. ಮಗುವಿಗೆ ತಿಳಿಸಿ ಇಲ್ಲಿ ಈ ಸೀಕ್ವೆನ್ಸ್ನ ಕಂಪ್ಲೀಟ್ ಮಾಡು ಅಂತ. ಈ ಥರ 1 ಆದಮೇಲೆ 2, 2 ಆದಮೇಲೆ 3, ಈ ಥರ ಸೀಕ್ವೆನ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ಹಚ್ಚಿ ಮಗುವಿಗೆ. ಇದಾದಮೇಲೆ ಕೌಂಟ್ ದ ನಂಬರ್ ಆಫ್ ಯೆಲ್ಲೋ ಸ್ಟಾರ್ಸ್ ಓನ್ಲಿ. ಇಲ್ಲಿ ನಾನು ಮಲ್ಟಿಪಲ್ ಸ್ಟಾರ್ಸ್ನ ಸ್ಟಿಕ್ ಮಾಡಿದ್ದೀನಿ ಈ ಥರ ಸುಮ್ಮನೆ. ಇದರಲ್ಲಿ ಓನ್ಲಿ ಯೆಲ್ಲೋ ಸ್ಟಾರ್ಸ್ ಎಷ್ಟಿವೆ ಅಂತ ಮಗುವಿಗೆ ಕೌಂಟ್ ಮಾಡಿ ಇಲ್ಲಿ ಬರೆಯೋದಕ್ಕೆ ಹೇಳಿ. ಇದರಿಂದ ಮಗುವಿಗೆ ಕೌಂಟಿಂಗ್ ಕೂಡ ಬೇಗ ಅರ್ಥ ಆಗುತ್ತೆ, ಆಮೇಲೆ ಕಲರ್ ಕೂಡ ರೆಕಗ್ನೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇದಾದಮೇಲೆ ಕೌಂಟ್ ಆ್ಯಂಡ್ ರೈಟ್ ದ ನಂಬರ್ ಆಫ್ ರೈನ್ ಡ್ರಾಪ್ಸ್ ಫ್ರಮ್ ದ ಕ್ಲೌಡ್. ಈ ಥರ ಸುಮ್ಮನೆ ಸ್ಕೆಚ್ಚಿಂದ ನಾನು ಕ್ಲೌಡ್ನ ಡ್ರಾಯಿಂಗ್ ಮಾಡಿದ್ದೀನಿ. ಮಧ್ಯದಲ್ಲಿ ಸುಮ್ಮನೆ ಸ್ಮೈಲಿ ಕೊಟ್ಟಿದ್ದೀನಿ ಮಗುವಿಗೆ ಇಷ್ಟ ಆಗಲಿ ಅಂತ. ಅದ್ರ ಕೆಳಗೆ ರೈನ್ ಡ್ರಾಪ್ಸ್ನ ತೆಗೆದಿದ್ದೀನಿ. ಈ ರೈನ್ ಡ್ರಾಪ್ಸ್ನ ಕೌಂಟ್ ಮಾಡಿ ಎಷ್ಟಿವೆ ಅಂತ ಮಗುವಿಗೆ ತಿಳ್ಸೋಕ್ಕೆ ಹೇಳಬೇಕು ಇದರಲ್ಲಿ. ಇದಾದಮೇಲೆ ಕೌಂಟ್ ದ ನಂಬರ್ ಆಫ್ ಮ್ಯಾಂಗೋಸ್ ಆನ್ ದ ಟ್ರೀ. ಈ ಥರ ಸುಮ್ಮನೆ ಟ್ರೀನ ಡ್ರಾ ಮಾಡಿದ್ದೀನಿ. ಪ್ಲೀಸ್ ನನ್ನ ಡ್ರಾಯಿಂಗ್ ಮೇಲೆ ಹೋಗಬೇಡಿ, ನನ್ನ ಡ್ರಾಯಿಂಗ್ ಚೆನ್ನಾಗಿಲ್ಲ. ಅದರಲ್ಲಿ ನಾನು ಮ್ಯಾಂಗೋಸ್ನ ಆ್ಯಡ್ ಮಾಡಿದ್ದೀನಿ. ನಿಮಗೆ ಬೇಕಾದರೆ ಇಲ್ಲಿ ಆ್ಯಪಲ್ ಕೂಡ ಆ್ಯಡ್ ಮಾಡ್ಬೋದು. ಯಾವ್ದು ಫ್ರೂಟ್ಸ್ ಬೇಕಾದರೂ ಮಾಡ್ಬೋದು, ನಿಮ್ಮ ಮಗುವಿಗೆ ಯಾವ್ದು ಇಷ್ಟ ಆಗುತ್ತೆ ಅದು. ಈ ಮ್ಯಾಂಗೋಸ್ನ ಕೌಂಟ್ ಮಾಡಿ ಇಲ್ಲಿ ಬರೆಯೋಕ್ಕೆ ಮಗುವನ್ನು ಹೇಳಬೇಕು. ಇದಾದಮೇಲೆ ಕೌಂಟ್ ದ ಸ್ಟಾರ್ಸ್ ಆ್ಯಂಡ್ ಸರ್ಕಲ್ಸ್ ದ ಕರೆಕ್ಟ್ ನಂಬರ್ಸ್. ಇಲ್ಲಿ ನಾನು ಸ್ಟಾರ್ಸ್ನ ಸ್ಟಿಕ್ ಮಾಡಿದ್ದೀನಿ. ಎದುರುಗಡೆ ನಾನು ನಂಬರ್ಸ್ನ ಬರೆದಿದ್ದೀನಿ, 3 ನಂಬರ್ಸ್ನ. ಇದರಲ್ಲಿ ಯಾವುದು ಕರೆಕ್ಟ್ ಇದೆ ಅಂತ ಮಗುವಿಗೆ ಸರ್ಕಲ್ ಮಾಡು ಅಂತ ತಿಳಿಸ್ಬೇಕು. ಇಲ್ಲಿ 5 ಇದೆ, 5 ಅಂತ ಈ ಥರ. ಇದಾದಮೇಲೆ ರೈಟ್ ದ ಮಿಸ್ಸಿಂಗ್ ನಂಬರ್ಸ್. ಇದು ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು ಮಗುವಿಗೆ, ಸೀಕ್ವೆನ್ಸ್ನಲ್ಲೇ ಬರೆಯೋದಕ್ಕಿದೆ. ಇಲ್ಲಿ ನಾನು ಬ್ಲ್ಯಾಂಕ್ ಬಾಕ್ಸ್ನ ಬಿಟ್ಟಿದ್ದೀನಿ. ಇಲ್ಲಿ ಮಿಸ್ ಇರೋ ನಂಬರ್ಸ್ನ ಫಿಲ್ ಮಾಡು ಅಂತ ಮಗುವಿಗೆ ತಿಳಿಸ್ಬೇಕು. ಇಲ್ಲಿ 2 ಬಾಕ್ಸ್ನು ಬಿಟ್ಟಿದ್ದೀನಿ. ಮಗು ಸೀಕ್ವೆನ್ಸ್ನ ಕಲಿತ್ರೆ ಈಸಿಯಾಗಿ ಫಿಲ್ ಮಾಡ್ಬೋದು ಇದು. ಇದಾದಮೇಲೆ ಸ್ಟಿಕ್ ದ ಗ್ರೂಪ್ ಆಫ್ 8 ಸರ್ಕಲ್ಸ್. ಈ ಥರ 4 ಬಾಕ್ಸ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ಈ ಬಾಕ್ಸ್ನಲ್ಲಿ ಸುಮ್ಮನೆ ಡಾಟ್ಸ್ನ ಹಾಕಿದ್ದೀನಿ. ಆಮೇಲೆ ಮಧ್ಯದಲ್ಲಿ 8 ನಂಬರ್ನ ತೊಗೊಂಡಿದ್ದೀನಿ. 8 ತೊಗೋಬೇಕಂತೇನಿಲ್ಲ, ನೀವು ಯಾವ ನಂಬರ್ ಕೂಡ ಹಾಕ್ಬೋದು. ಇಲ್ಲಿ 8 ನಂಬರ್ನ ಡಾಟ್ಸ್ ಕರೆಕ್ಟ್ ಆಗಿರುವ ಬಾಕ್ಸ್
ಬಾಕ್ಸ್ನ ಟಿಕ್ ಮಾಡು ಅಂತ ಮಗುವಿಗೆ ತಿಳಿಸ್ಬೇಕು. ಇದಾದಮೇಲೆ ಲುಕ್ ಎಟ್ ದ ನಂಬರ್ ಆ್ಯಂಡ್ ಕಲರ್ಸ್ ದ ಎಕ್ಸಾಕ್ಟ್ ನಂಬರ್ ಆಫ್ ಪಿಕ್ಚರ್ಸ್. ನೀವು ನೋಡ್ಬೋದು ಇಲ್ಲಿ ನಾನು ನಂಬರ್ಸ್ನ ಹಾಕ್ಕೊಂಡಿದ್ದೀನಿ, ಎದುರುಗಡೆ ನಾನು ಪಿಕ್ಚರ್ಸ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಈ ನಂಬರ್ಸ್ 3 ಇದೆ, 3 ಪಿಕ್ಚರ್ಸ್ನ ನೀವು ಮಗುವಿಗೆ ಕಲರ್ ಮಾಡು ಅಂತ ತಿಳಿಸ್ಬೇಕು. ಇದರಿಂದ ಮಗುವಿಗೆ ನಂಬರ್ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ, ಆಮೇಲೆ ಕಲರಿಂಗ್ ಕೂಡ ಮಾಡೋದಕ್ಕೆ ಈಸಿ ಆಗುತ್ತೆ ಮಗುವಿಗೆ. ಇದಾದಮೇಲೆ ಕೊನೆಯಲ್ಲಿ ಮ್ಯಾಚ್ ಈಚ್ ನಂಬರ್ ಟು ದ ಕರೆಕ್ಟ್ ಸೆಟ್. ಇಲ್ಲಿ ನಾನು ನಂಬರ್ಸ್ ನೇಮ್ನ ತೊಗೊಂಡಿದ್ದೀನಿ, ಯಾಕಂದರೆ ಒಂದೊಂದು ಸ್ಕೂಲ್ನಲ್ಲಿ ನರ್ಸರಿಯಲ್ಲೇ ಮಗುವಿಗೆ ನಂಬರ್ ನೇಮ್ಸ್ ಕೂಡ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1 to 10ವರೆಗೂ, ಇಲ್ಲಾಂದರೆ 1 to 20ವರೆಗೂ ಹೇಳ್ತಾರೆ. ಅದಕ್ಕಂತಲೇ ನಾನು ಇಲ್ಲಿ ಕೊನೆಯದಾಗಿ ಈ ಥರ ನೇಮ್ಸ್ನ ತೊಗೊಂಡಿದ್ದೀನಿ. ಈ ಕಡೆ ಪಿಕ್ಚರ್ಸ್ನ ಡ್ರಾ ಮಾಡಿದ್ದೀನಿ. ಕರೆಕ್ಟ್ ಇರೋ ನಂಬರ್ ಪಿಕ್ಚರ್ಸ್ನ ಮ್ಯಾಚ್ ಮಾಡು ಅಂತ ಮಗುವಿಗೆ ಇಲ್ಲಿ ತಿಳಿಸ್ಬೇಕು. ಸೊ ಈ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.